ಅತ್ಯಾಚಾರ ಮಾಡಿದ ಆರೋಪಿಗಳಿಗೆ ಗಲ್ಲಿಗೇರಿಸಲೇಬೇಕು. ಭೋವಿ ಸಮಾಜದ ಯುವತಿಗೆ ಅತ್ಯಾಚಾರ ಮಾಡಿದ ಆರೋಪಿಗಳಿಗೆ ಗಲ್ಲಿಗೇರಿಸಲೇಬೇಕು. ಅತ್ಯಾಚಾರ ಎಸಗಿದ ಕಾಮಕರನ್ನು ಗಲ್ಲಿಗೇರಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭೋವಿ ಒಡ್ರ ಸಮಾಜವು ಶಾಂತಿಯುತವಾಗಿ ಗುಡ್ಡಗಾಡಿನಲ್ಲಿ ವಾಸವಾಗ್ತಕ್ಕಂಥ ಜನ. ಇಂಥ ಒಂದು ಮುಗ್ಧ ಜನರಲ್ಲಿ ಮೊನ್ನೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳ ತಾಲೂಕಿನ ಕೌಡೂರು ತಾಲೂಕು ಹುಬ್ಬಳ್ಳಿಯಲ್ಲಿ ಬರ್ತಕ್ಕಂಥ ದುರ್ಗಾನಗರದಲ್ಲಿ ಭೋವಿ ಒಡ್ರ ಸಮಾಜದ ಬಡಾವಣೆಯ ಮಹಿಳೆ ಬಾಲ್ಯಾವಸ್ಥೆಯಲ್ಲಿ 18 ವರ್ಷ ಇರತಕ್ಕಂಥ ಒಬ್ಬ ಹುಡುಗಿ ಒಂದು ಇನ್ಸ್ಟಾಗ್ರಾಮದಲ್ಲಿ ಇತ್ತಿತ್ತಲಾಗಿ ಮೊಬೈಲ್ ಹಾವಳಿಯಿಂದ ಆಗ್ತಕ್ಕಂಥ ಒಂದು ಅನಾಹುತಗಳಿಗೆ ಈ ನಮ್ಮದ ಒಂದು ಕಡು ಬಡವ ಮತ್ತು ದಲಿತ ಹುಡುಗಿ ಒಂದು ಅಮಾಯಕರ ಕಾಮಕರ ಒಂದು ಕೈಗೆ ಬಲಿಯಾದಂಥ ಘಟನೆ ಜರುಗಿದೆ. ಆ ಜರುಗಿದ ನಂತರ ಇನ್ಸ್ಟಾಗ್ರಾಮದಲ್ಲಿ ಪರಿಚಯ ಆಯಿತು. ಅವರಿಬ್ಬರ ಸ್ನೇಹ ಸಂಬಂಧ ಬೆಳೀತು 2-3 ದಿನದಲ್ಲಿ ಅಷ್ಟೇ. ಅದಕ್ಕಾಗಿ ಅವ್ರೇನು ಮಾಡಿದ್ರು, ಕಾಮಿತರು ಜಿಹಾದ್ ಟೈಪ್ ಅಷ್ಟೇ ಇತ್ತಿತ್ತಲ್ಲಿ ಆಗ್ತಕ್ಕಂಥ ಎಲ್ಲ ಕಾಮಕರ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ದೀವಿ. ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ, ಅವಳಲ್ಲಿ ಸಲಿಗೆಯನ್ನೇ ಬೆಳೆಸಿಕೊಂಡು ಕಾರಿನಲ್ಲಿ ಹತ್ತಿಸಿಕೊಂಡು ನಿರ್ಜನವಾದ ಪ್ರದೇಶಕ್ಕೆ ಹೋಗೋದು ಹೊಂಚಾಕಿ ಮಧ್ಯದಲ್ಲಿ ಅವರ ಸ್ನೇಹಿತನ ಒಂದು ಸಹಾಯ ಪಡೆದು ಎಳೆನೀರಿನಲ್ಲಿ ಮಾದಕ ದ್ರವ್ಯವನ್ನು ಸೇರಿಸಿ ಆ ಅಮಲನ್ನಲ್ಲಿ ಒಂದು ನಶೆಯನ್ನು ಆ ಹುಡುಗಿಗೆ ಬರುವಂತೆ ಮದ್ದೇರಿಸಿ ಆ ಒಂದು ಅಮಿಲರಿತ ಹುಡುಗಿಗೆ ಯಾವ ಪ್ರಜ್ಞೆ ಇರಲಾರ್ದಂಥ ಸಂದರ್ಭದಲ್ಲಿ 4 ಜನ ಸೇರಿ ಅಲ್ತಾಫ್ ಮತ್ತು ಸಂಗಡಿಯರು ಸೇರಿಕೊಂಡು ನಿರ್ಜನವಾದಂಥ ಪ್ರದೇಶದಲ್ಲಿ ಹೋಗಿ ಮನಬಂದಂತೆ ಆ ಹುಡುಗಿಗೆ ಬಲಾತ್ಕಾರ ಮಾಡಿ ಪ್ರಜ್ಞೆಯನ್ನು ತಪ್ಪಿ ಪ್ರಜ್ಞೆ ನಡು ರಸ್ತೆಯಲ್ಲಿ ಅಂಥ ಒಂದು ಕಾಮುಕ ಅಲ್ತಾಫನ ಒಂದು ಗ್ಯಾಂಗಿಗೆ ಪೊಲೀಸು ಕಟ್ಟ ಕಡೆ ಇಂಥ ನಿರ್ಧಾರ ತಗೋಬೇಕಪ್ಪ ಅಂತಂದ್ರೆ ಅವನು ಯಾವ ರೀತಿಯಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾನೆ, ಆಗ ಸಾರ್ವಜನಿಕವಾಗಿ ಅವರಿಗೆ ಚಿತ್ರಹಿಂಸೆ ಕೊಡ್ತಕ್ಕಂಥದ್ದು ಕೆಲಸ ಪೊಲೀಸರು ಮಾಡಬೇಕು. ಹೇಗೆ ಆಂಧ್ರ ಪ್ರದೇಶದಲ್ಲಿ ಆದಂಥ ಒಂದು ಮಹಿಳೆ ಹತ್ಯೆಯಲ್ಲಿ ಎನ್ಕೌಂಟರ್ ಮಾಡಿ ಒಗೆದರಲ್ಲ, ಇವರಿಗೆ ಇದರ ಮುಂದೆ ಬರ್ತಕ್ಕಂಥ ಜನರಿಗೆ ಇಂಥ ಹೇಸಿ ಕೆಲಸ ಆಯಿತು. ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆ ಆಯಿತು, ಚುನಾವಣೆ ಪೂರ್ವದಲ್ಲಾಯಿತು. ಅಂಜಲಿ ಪ್ರಕರಣ ತಗೊಂಡು ಒಂದು ಬಾಲ್ಯ ವ್ಯವಸ್ಥೆ ಮೌಢ್ಯತನಲ್ಲಿರ್ತಕ್ಕಂಥ ಕಾಮುಕ ಜನರಿಗೆ ಒಂದು ಶಿಕ್ಷೆ ಆಗ್ಬೇಕಪ್ಪ ಅಂದ್ರೆ ಸರ್ಕಾರ ಒಂದು ವಿಶೇಷವಾದಂಥ ಕಾನೂನು ತರಬೇಕು, ಗಮನ ಹರಿಸಬೇಕು. ಇಂಥ ಒಂದು ಭಯ ಇದೆ ಅಂದಮೇಲೆ ನಾವು ಮಾಡಬಾರ್ದಂತಕ್ಕಂಥದ್ದು ಭಯ ಆ ಜನರಲ್ಲಿ, ಆ ಕಾಮುಕರಲ್ಲಿ ಬರಬೇಕು. ಈಗ ನೋಡಿ, ಯಾವ ದ್ವೇಷ ಇಟ್ಟುಕೊಂಡು ಹಸು ಇಟ್ಟುಕೊಂಡು ಒಂದು ಕೋಮು ಗಲಭೆ ಮಾಡೋದಾಗ್ಲಿ, ಲವ್ ಜಿಹಾದ್ ಆಗಲಿ, ಇದು ಮಾಡಬೇಕು, ಏನು ವ್ಯತ್ಯಾಸ ಆಗಲ್ಲ. ಈಗಾಗಲೇ ಹಿಂದೆ 2-3 ಪ್ರಕರಣಗಳು ಇದೇ ರೀತಿ ಮಾಡಿದ್ದೀನಿ, ತಪ್ಪಿಸ್ಕೊಂಡಿದ್ದೀನಿ, ಮತ್ತೆ ಪುನಃ ತಪ್ಪಿಸ್ಕೋಬಹುದು. 10 ವರ್ಷದಲ್ಲಿ 100 ಜನಕ್ಕೆ ನಾನು ಹಾಳು ಮಾಡಬೇಕಂತ ಒಂದು ಆಸೆ ಇಟ್ಟುಕೊಂಡು ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬೆಳೆತಕ್ಕಂಥ ಇಂಥ ಕೆಟ್ಟ ಕ್ರಿಮಿಗಳಿಗೆ ನಾವು ನಿರ್ದಿಷ್ಟವಾಗಿ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು, ಕಾನೂನು ಅಳವಡಿಸಬೇಕು. ಅವಾಗಲೇ ಇದು ಒಂದು ಕಾಮುಕ ಕೃತ್ಯ ಕಡಿಮೆ ಆಗ್ತದೆ. ಮತ್ತು ಮಹಿಳೆಯರು, ವಿದ್ಯಾರ್ಥಿಗಳು ನಿರ್ಜನ ಪ್ರದೇಶದಲ್ಲಿ ತಿರುಗಾಡಬಹುದು, ಮಧ್ಯರಾತ್ರಿಯಲ್ಲಿ ತಿರುಗಾಡಬಹುದು, ಹಗಲು ರಾತ್ರಿ ಮುಖ್ಯ ರಸ್ತೆಯಲ್ಲಿ ತಿರುಗಾಡಬಹುದು. ಇಂಥ ಒಂದು ಭಯಭೀತಿಯಿಂದ ಮುಕ್ತರಾಗಬೇಕಾದರೆ ನೀವು ಕಠೋರ ನಿರ್ಧಾರ ಕಾನೂನು ಕೈಗೊಳ್ಳಬೇಕಂತ ಹೇಳಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಒತ್ತಾಯ ಮಾಡ್ತೀವಿ. ಈಗ ನಾವು ಭೋವಿ ಸಮಾಜದ ಮುಖ್ಯಪ್ಪ ಅಂತಂದ್ರೆ ಬೆಳವಡಿ ಎಲ್ಲ ಒಂದು ಮತ್ತು ಭೋವಿ ಜಿಲ್ಲಾ ರಾಜ್ಯದ ವತಿಯಿಂದ ಸಂಘಟನೆ ಬೆಂಬಲದ ಜೊತೆಗೆ ನಾವು ಈಗ ಮೊದಲಾಗಿ ಈಗ ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಎಚ್ಚರ ಕೊಡ್ತಾ ಇದ್ದೀವಿ. ಅವ್ರೇನು 4 ಜನ ಕಾಮಕರೇನು ಕೃತ್ಯವನ್ನು ಎಸಗಿದ್ದಾರೆ, ತಕ್ಷಣ ಅವರಿಗೆ ಬಂಧಿಸಿದ್ರಿ. ಅವ್ರ ಮನೆಗೆ ಏನ್ ಮಾಡಿದಾರೋ ನಿರಂತರವಾಗಿ ಮಾಡ್ಕೊಂಡು ಹೋಲಿಕೆ ಮಾಡಿದ್ದಾರೆ. ಸಮಾಜ ಜಿಲ್ಲಾ ದೊಂಡಗುಲ್ಕರ್ ಅವರು, ಭೀಮಾಶಂಕರ್, ನಮ್ಮ ಶಿವಶಂಕರ್ ಅವರು ಮತ್ತು ಹಲವಾರು ನಮ್ಮ ಸಮಾಜದ ಮುಖಂಡರು ಮತ್ತು ಗುತ್ತಿಗೆದಾರರು, ಸಮಾಜ ಅವರು ಎಲ್ಲರೂ ಸೇರಿ ಬಹುಸಂಖ್ಯಾತರ ಬಂದಿದ್ದಪ್ಪ ಅಂತಂದ್ರೆ ನಮ್ಮ ಹಳ್ಳಿಲಿ ಏನಪ್ಪಾ ಅಂತಂದ್ರೆ ನಮ್ಮ ಹುಡುಗಿಗಾದಂಥ ಒಂದು ಅನ್ಯಾಯವನ್ನು ತಾವು ಸರಿಪಡಿಸಬೇಕು. ಮಾಡಿದಂಥ ಒಂದು ಕೃತ್ಯ ಎಸಗಿದಂಥ ತಕ್ಕ ಸಮಾಜದ